ಕರ್ನಾಟಕದಲ್ಲಿ ಬರೋಬ್ಬರಿ 1.11 ಕೋಟಿ ಅನರ್ಹ ಮತದಾರರು. ಎಸ್ಐಆರ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದ್ದು ಇದೇ ಕಾರಣಕ್ಕಾಗಿಯೇ. ರಾಜ್ಯದಲ್ಲಿ ನಡೀತಾ ಇರುವಂತಹ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಯ ಅಂತಿಮ ದಿನಕ್ಕೆ ದಿನಗಣನೆ ಆರಂಭವಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳ್ಳುವುದಕ್ಕೆ 3 ದಿನಗಳು ಮಾತ್ರ ಬಾಕಿ ಇದ್ದು, ಪತ್ತೆಯಾಗದವರು, ಸ್ಥಳಾಂತರಗೊಂಡವರು, ಮೃತರಾದವರು, ಒಂದಕ್ಕಿಂತ ಹೆಚ್ಚು ಸ್ಥಳದಲ್ಲಿ ಮತದಾನ ಹಕ್ಕು ಹೊಂದಿದ್ದವರು ಎಂದು ವರ್ಗೀಕರಿಸಲಾದ ಮತದಾರರ ಸಂಖ್ಯೆ 1.11 ಕೋಟಿ ದಾಟಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ರಾಜ್ಯದ ಒಟ್ಟು 5.54 ಕೋಟಿ ಮತದಾರರ ಪೈಕಿ ಎಎಸ್ಡಿಡಿಒ ಎಂದು ವರ್ಗೀಕರಿಸಲಾದವರ ಸಂಖ್ಯೆ ಈಗ 1.11 ಕೋಟಿ ದಾಟಿರುವುದು ಈ ಹಿಂದೆ ಚುನಾವಣಾ ಅಕ್ರಮ ನಡೆದಿರುವುದಕ್ಕೆ ಸಾಕ್ಷಿಯಾಗಿದೆ. ರಾಜ್ಯದ ಒಟ್ಟು ಮತದಾರರ ಪೈಕಿ ಎಎಸ್ಡಿಡಿಒ ಮತದಾರರ ಪ್ರಮಾಣ 20.03% 96% ಗಣತಿ ನಮೂನೆಗಳನ್ನ ಜನರು ಹಿಂದಿರುಗಿಸಿದ್ದು 22,977 ಅಷ್ಟೇ ಬಾಕಿ ಇದೆ. ಮತಪಟ್ಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲೂ ವಿರೋಧವನ್ನು ವ್ಯಕ್ತಪಡಿಸಿತ್ತು. ರಾಜ್ಯದಲ್ಲೂ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನಾ ಸಭೆಗಳನ್ನು ನಡೆಸಿತ್ತು. ಇದೀಗ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳ್ತಾ ಇರುವಂತಹ ಈ ಸಮಯದಲ್ಲಿ ಬಹಿರಂಗವಾದ ಅಂಕಿಅಂಶಗಳು ಬೆಚ್ಚಿ ಬೀಳಿಸ್ತಾ ಇದೆ. ಮತಪಟ್ಟಿ ಪರಿಷ್ಕರಣೆಗೆ ಯಾಕೆ ವಿರೋಧಿಸ್ತಾ ಇದ್ರು ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಉತ್ತರವನ್ನು ನೀಡ್ತಾ ಇದೆ.